ನಾವು ಮೀಸಲಾತಿ ತಗೊಳಕ್ಕಾಗಲ್ಲ. ಸರ್ಕಾರ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೆ ಹೇಳಿ, ಮುಂದಿನ ಸಭೆಯಲ್ಲಿ ಅದು ಇಡಿಸಿದ ನೀವು ಹೇಳಿದ್ರ, ಮುಖ್ಯಮಂತ್ರಿಗಳು ಹೇಳಿದ್ರು ಜೋರಾಗಿ ಒಂದು ಅನುಮೋದನೆ ಕೊಡಿ, ಜಾತಿ ಗಣತಿ ಬಂದ್ರೆ ನಮಗೆ ಸರಿಯಾದ ಸಿಕ್ಕೋದಿಲ್ಲ, ಜಾತಿ ಗಣತಿ ಅಗತ್ಯ ಇದೆ, ಕಾಂತರಾಜ್ಯದಲ್ಲಿ ಬರಬೇಕು, ಸಭೆಯಲ್ಲಿ ನಡಿ ಅಂತ ಹೇಳ್ತಾ ಇದ್ದೀನಿ. ಚಪ್ಪಾಳೆ ಹೊಡೆದು ಒಂದು ನಾವಿರ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಇದ್ರೆ ಅಂತ ಅಂದ್ಬಿಟ್ಟು. ಹಾಗಾಗಿ ರಾಜಣ್ಣವರು ಮತ್ತು ನಮ್ಮ ಹಿಂದೆ ಲಕ್ಷ್ಮೀಪತಿಯವರ ಬೆಂಬಲದಿಂದ ನಮಗೆ ಅಟೂಯವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅಂದ್ರೆ ಮಾಡಿಸ್ಕೊಟ್ಟಿರೋದು ಗ್ಯಾರಂಟಿ, ಇದು ಕೂಡ ಗ್ಯಾರಂಟಿ ಆಗಬೇಕು. ಮುಂದಿನ ಮಂತ್ರಿಮಂಡಲದಲ್ಲಿ ಚರ್ಚೆಗಿಡಿ, ತಗೊಂಬನ್ನಿ, ಅನುಷ್ಠಾನ ಆಗುತ್ತೋ ಬಿಡುತ್ತೋ ನನ್ಗೆ ಗೊತ್ತಾಗಲಿ, ನಮ್ಮ ಮನೆ ಬರ ಎಲ್ಲಿದೆ ಅಂತ ಮತ್ತೊಮ್ಮೆ ಕೇಳ್ಬೇಕಾಯ್ತು. ಅದು ಇದು ಯೂಎಗೆ ಏನಾಗಿದೆ ಗೊತ್ತಾ, ನಮ್ದೇನಿದೆ ಇಂದು ಸಾಲಕ್ಕಾಗಿ ತುಂಬಾ ಅನುಕೂಲ. ನಾನು ಪ್ರೀತಿಸ್ತೀನಿ ಅವ್ರನ್ನ, ಎಂತ ಹೋರಾಟ, ನಾವು ಯೂಎಗೆ ಸೇರ್ಕೋಬೇಕು, ಯೂಎಗೆ ಹೇಳ್ತಾರೆ. ಅದು ಹೇಗೆ ಸಮುದ್ರ ಒಂದು ನದಿಗೆ ಸೇರ್ಕೊಳ್ಳುತ್ತೆ, ನದಿ ಹೋಗಿ ಸಮುದ್ರ ಸೇರ್ಕೋಬೇಕಾ. ಹಾಗಾಗಿ ಯಾವುದೇ ನದಿ ಎಷ್ಟೇ ಪ್ರಬಲ ಆಗಿರ್ಲಿ, ಎಷ್ಟೇ ಸಾಯ